ಅದೇನೋ ಡಿಸಿಎಂ ಡಿಕೆ ಕ್ಲೈಮೇಟು ಆಮ್ಲೇಟು ಅಂತಿದ್ದಾರೆ. ವೆದರ್ ರಿಪೋರ್ಟ್ ಬೇರೆ ಕೊಡ್ತಿದ್ದಾರೆ. ಬೆಂಗಳೂರು ಸಿಂಹಾಸನಕ್ಕೆ ಗಾಳ ಹಾಕ್ತಾ ಕೂತಿದ್ದಂತಹ ಡಿಕೆಶಿಗೆ ಡೆಲ್ಲಿ ವೆದರ್ ಸೂಪರ್ ಆಗಿ ಕಾಣಿಸ್ತಾ ಇದೆಯಂತೆ. ಮೋಸ್ಟ್ಲಿ ಡೆಲ್ಲಿ ಅಂಗಳದ ಹಳೆ ವಿಸಿಟರ್ ಡಿಕೆಶಿಗೆ ಕಂಡಂತಹ ವೆದರ್ ಚಂದ ಅನ್ಸಿದ್ದು ದೇಹಕ್ಕೋ ಮನ್ಸಿಗೋ ಅನ್ನೋದ್ರ ಮೇಲೆ ಅದು ಡಿಪೆಂಡ್. ಆದ್ರೆ ದೆಹಲಿಯಲ್ಲಿ ಡಿಕೆಶಿ ಕೂಲ್ ಆಗಿ ಖುಷಿ ಓಡಾಡ್ತಾ ಇರೋದು ಮಾತ್ರ ಬೆಂಗಳೂರಲ್ಲಿ ಸುನಾಮಿಯ ವಾತಾವರಣದ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಕಾಲ ಎಲ್ಲ ಉತ್ತರ ಕೊಡ್ತದೆ. Time will answer for everything. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಬೆಂಕಿ ಚೆಂಡಿನ ಸರಸ ಶುರುವಾಗಿದೆ. ಸಿಎಂ ಪಟ್ಟಕ್ಕಾಗಿ ಸಿದ್ದು ಡಿಕೆಶಿ ನಡುವಿನ ಸಂಘರ್ಷ ಹೊಸ ಮಜಲು ಪಡೆದಿದೆ. ಕ್ಷಣವೂ ಸ್ಫೋಟಗೊಳ್ತಾ ಇದ್ದ ಬಂಡೆ ಬೇಗುದಿ ಕನಸಿನ ಸಂಭ್ರಮದಲ್ಲಿ ಲೀನವಾಗ್ತಾ ಇದೆ. ಹೈಕಮಾಂಡ್ನ ಆತ್ಮಲೀಲೆಯನ್ನ ನಂಬಿರುವಂತಹ ಸಾತನೂರಿನ ಶೂರ ಡೆಲ್ಲಿ ಅಂಗಳದಲ್ಲಿ ನಡೆದಂತಹ ಗುಟ್ಟಿನ ವ್ಯಾಪಾರವನ್ನ ಪದೇ ನೆನಪಿಸುತ್ತಿದ್ದಾರೆ. ಎರಡೂವರೆ ವರ್ಷ ಮೀರಿ ಮುಂದುವರೆದ ಸಿದ್ದು ಅಧಿಪತ್ಯ. ಗುಟ್ಟಿನ ವ್ಯಾಪಾರ ನೆನಪಿಸಿ ಮನವೊಲಿಕೆಗೆ ಡಿಕೆಶಿ ಶತಯತ್ನ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಗುಟ್ಟಿನ ವ್ಯಾಪಾರವನ್ನ ನೆನಪಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಜಾಗ್ರ ಸ್ವಪ್ನವನ್ನ ಕಾಣ್ತಾ ಇರುವಂತಹ ಡಿಕೆಶಿ ಸುಪ್ತ ಪ್ರಜ್ಞೆಯಲ್ಲಿ ಪ್ರತಿ ಹೆಜ್ಜೆಯನ್ನ ಇಡ್ತಿದ್ದಾರೆ. ಹೈಕಮಾಂಡ್ ಬಳಿ ನಿರತ ಭಕ್ತಿ ಸಮರ್ಪಿಸ್ತಾ ಇರೋ ಕೆಪಿಸಿಸಿಯ ಕಟ್ಟಪ್ಪ ಸತತ ಪ್ರಯತ್ನದ ಜೊತೆಗೆ ಪ್ರಾರ್ಥನೆ ಫಲ ನೀಡುವ ತುಂಬು ವಿಶ್ವಾಸದಲ್ಲಿದ್ದಾರೆ. ನಿನ್ನೆ ಗಡಿನಾಡು ಬೀದರ್ಗೆ ಬಂದು ಮತ್ತೆ ಡೆಲ್ಲಿಗೆ ರಿಟರ್ನ್ ಆದಂತಹ ಡಿಕೆ ಕುತೂಹಲವನ್ನ ಡಬಲ್ ಮಾಡಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಉಳಿಸಿದ್ದಾರೆ. ಇಂದ್ರಪ್ರಸ್ಥದ ಪ್ರಕೃತಿಯ ಮಧ್ಯೆ ಸಿಂಹಾಸನದ ಆಕೃತಿಯ ಬಯಕೆ. ಕುರ್ಚಿ ಸಮರದಲ್ಲಿ ಸಂಡೇ ವೆದರ್ ರಿಪೋರ್ಟ್ ಕೊಟ್ಟ ಡಿಕೆ. ಮೊನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ಮುಗಿಸಿ ಬಂದಂಥ ಡಿಕೆ ಶಿವಕುಮಾರ್ ಮೊಗದ ಮಂದಹಾಸ ಇವತ್ತು ಮಾಸಿಲ್ಲ. ಹೈಕಮಾಂಡ್ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವ ಚರ್ಚೆ ಹಬ್ಬಿದೆ. ಈ ಮಧ್ಯೆ ಡಿಕೆಶಿಗೆ ಡೆಲ್ಲಿಯ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಹಿತದ ಅನುಭೂತಿ ನೀಡ್ತಾ ಇದೆ. ಜನಸಂದಣಿಯ ಡೆಲ್ಲಿಯಲ್ಲಿ ಪ್ರಕೃತಿ ಆನಂದ ನೀಡ್ತಿದೆಯಂತೆ. ಅದ್ಯಾಕೋ ಡಿಕೆಶಿ ಪ್ರತಿ ಮಾತಲ್ಲಿ ರಾಜಕಾರಣದ ವಾತಾವರಣ ಇಣುಕ್ತಾ ಇದೆ. ನನ್ನ ಡ್ಯೂಟಿ, ಸರ್ಕಾರದ ಕೆಲಸ, ಪಕ್ಷದ ಕೆಲಸ ಅಂತ ಕರ್ತವ್ಯ ನಿಷ್ಠೆಯನ್ನ ಪ್ರತಿಪಾದಿಸಿ ಹೈಕಮಾಂಡ್ ಭೇಟಿ ಬಗ್ಗೆ ಮಾತನಾಡಲ್ಲ ಅಂತ ಗುಟ್ಟಿನ ವ್ಯಾಪಾರದ ರಟ್ಟಿಗೆ ಹಿಂದೇಟು ಹಾಕಿದ್ರು. ಶೀಘ್ರದಲ್ಲೇ ಶುಭ ಸುದ್ದಿ ಸಿಗುತ್ತೆ ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ ಸರ್. ಹಾಗಾಗಿ ದೆಹಲಿಯಲ್ಲಿದ್ದಾರೆ. ನಾನು ಏನು ಮಾತಾಡ್ತಾನೆ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಸಂಡೇ ಭಾಳ ವೆದರ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಈ ಪ್ರಕೃತಿನ ಆನಂದ ಪಡ್ತಾ ಇದ್ದೀನಿ. ಭೇಟಿ ಮಾಡ್ತೀರಾ ಸರ್? ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ನಾವು ರಾಜಕಾರಣ ಮಾಡೋರೆ, ಸರ್ಕಾರ ನಡೆಸೋರು, ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋರು, ಅನೇಕ ಸರ್ಕಾರದ ಕೆಲಸಗಳಿರ್ತದೆ, ಪಕ್ಷದ ಕೆಲಸಗಳಿರ್ತದೆ, ಅವೆಲ್ಲ ಕೂಡ ನಾವು ಮಾಡಬೇಕಾಗ್ತದಲ್ಲ. ಯಾವಾಗ ಏನಾದರೂ ಸೂಚನೆ ಬಂದಿದೆಯಾ ಸರ್? ಅವೆಲ್ಲ ನಿಮ್ಮ ಹತ್ರ ನಾನು ಮಾತಾಡಲ್ಲ. ಬೀದಿಲ್ ಹೋಗೋ ದಾಸಯ್ಯ ಸಿಎಂ, ಸಿಟ್ಟಿಗೆದ್ದ ಜಮೀರ್. ಪ್ರಜಾಪ್ರಭುತ್ವ ಸಂವಿಧಾನದ ಅಣಕ ಅಶೋಕ್ ರಾಂಗ್. ಬೀದಿಗೋ ದಾಸೆ ಆಗ್ಲಿ, ಬೀದಿಗೋ ದಾಸೆ ಆಗ್ಲಿ. ಜಮೀರ್ ಆಡಿದಂಥ ಇದೊಂದೇ ಮಾತು ಬಿಜೆಪಿಯನ್ನ ನಖಶಿಕ ಅಂತ ಕೆರಳಿಸಿದೆ. ದಾಸಯ್ಯನನ್ನೇ ಕರ್ಕೊಂಡ್ ಬಂದು ಸಿಎಂ ಮಾಡಿದ್ರೆ ಸಂವಿಧಾನ ಎಲ್ ಹೋಯ್ತು ಅಂತ ಅಶೋಕ್ ಪ್ರಶ್ನೆ ಇಟ್ಟಿದ್ದಾರೆ. ದಾಸಯ್ಯನಿಗೂ ಬೆಲೆ ಇದೆ, ಆದ್ರೆ 224 ಶಾಸಕರಿಗೆ ಬೆಲೆ ಇಲ್ವಾ? ಸಿಎಂ ಹುದ್ದೆಯನ್ನ ಇಷ್ಟು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ರಾಂಗ್ ಆದ್ರು. ಹೋಗೋ ದಾಸಯ್ಯನ್ ಕರ್ಕೊಂಡ್ ಬಂದ್ರು ಹಂಗಾರೆ ಅಂಬೇಡ್ಕರ್ ಸಂವಿಧಾನ ಎಲ್ಲಿ ಹೋಗ್ಬೇಕು? ಅಂಬೇಡ್ಕರ್ ಅವರ ಬ್ಯಾಲೆಟ್ ಪೇಪರ್ ಎಲ್ಲಿ ಹೋಗ್ಬೇಕು? ಹಂಗಾರೆ 136 ಜನ ಕತೆ ಏನು? ಅವ್ರಿಗೆ ಬೆಲೆ ಇಲ್ವಾ?
ಅವ್ರ ಓಟಿಗೆ ಬೆಲೆ ಇಲ್ವಾ? ಅಂದರೆ ಮುಖ್ಯಮಂತ್ರಿ ಪದವಿನ ಯಾವ್ದ್ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಾ? ಅಷ್ಟು ಕೀಳ್ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದೀರ ಮುಖ್ಯಮಂತ್ರಿ ಪದವಿನ, ಚೇರ್. ಆ ಗೌರವ ಏನಿದೆ, ಘನತೆ ಏನಿದೆ. ಒಟ್ಟಾರೆ ಕಾದು ಕಾದು ಹೆಂಚಾದ ಹೆಬ್ಬಂಡೆಯ ಮನದಲ್ಲಿ ಬಿರುಗಾಳಿ ಏಳುವ ಲಕ್ಷಣ ಡಿಕೆಶಿಯ ವೆದರ್ ರಿಪೋರ್ಟ್ನಲ್ಲಿ ಕಾಣಿಸ್ತಾ ಇದೆ. ಕಟ್ಟಪ್ಪನ ಹೃದಯ ಸಮುದ್ರದಲ್ಲಿ ಅಧಿಕಾರದ ಕೋಲಾಹಲ ಎದ್ದಿದ್ದೆಯಾದಲ್ಲಿ ಬಜೆಟ್ ಬಳಿಕ ಸರ್ಕಾರವನ್ನೇ ಕಂಪಿಸುವ ಸಂಗ್ರಾಮವೊಂದು ಹೆಗಲೇರೋದು ಖಚಿತವಾದಂತೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.